ಆರಾಧನಾ ಅವರೇ, ನಾಳೆ ನಿಮ್ಮ ಟೀಮ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಸೊ ಯು ಡೆಫಿನೆಟ್ಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಸೊ ನಾಳೆ ನಿಮ್ಮ ಟೀಮ್ನ ರಿಸೀವ್ ಮಾಡೋದಕ್ಕೆ ಮ್ಯಾನೇಜರ್ ಹೋಗ್ತಾರೆ ನಮ್ಮ ಕಡೆಯಿಂದ. ಎಷ್ಟೊತ್ತಿಗೆ ಅವರಲ್ಲಿ ಇರಬೇಕು ಏರ್ಪೋರ್ಟಲ್ಲಿ? ಬೇಡ ಮೀರಾ, ನನ್ನ ಟೀಮ್ನ ನಾನೇ ಪರ್ಸ್ನಲಿ ರಿಸೀವ್ ಮಾಡಬೇಕು. ವಿಶು ಹೋದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಅಲ್ಲದೆ ವಿಶು ನಮ್ಮ ಜೊತೆಗಿಲ್ಲ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲಾಂದರೆ ಆಮೇಲೆ ಅವರು ಆರ್ಯವರ್ಧನ್ ಅವ್ರನ್ನ ವಿಶ್ವಾಸ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಕಾಂಪ್ಲಿಕೇಶನ್ಸ್. ಸೊ ಈ ಕನ್ಫ್ಯೂಷನ್ಸ್ ಎಲ್ಲ ನಾನೇ ಹ್ಯಾಂಡಲ್ ಮಾಡಬೇಕು. ಸೊ ನಾನು ಹೋಗೋದೇ ಬೆಟರ್. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಹಾಗೆ ಆಗಲಿ. ನೀವು ಅಲ್ಲಿಗೆ ಹೋಗೋದಕ್ಕೆ ನನಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನೇ ಬೇಕಾದರೂ ಜಸ್ಟ್ ಗಿವ್ ಮಿ ಅ ಕಾಲ್. ಮೀರಾ, ನಾಳೆಗೆಲ್ಲ ಶೆಡ್ಯೂಲ್ ಆಗಿದೆ ಅಲ್ವಾ? ಎಸ್ ಸರ್, ಎವ್ರಿಥಿಂಗ್ ಇಸ್ ಸೆಟ್. ಆರಾಧನಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಕೆಲಸ ಮುಗಿದಿದ್ರೆ ನೀವು ನನ್ನ ಜೊತೆಲೇ ಬರ್ಬೋದು. ಯಾ ಶೋರ್. ಸರ್, ಹೌ ಅಬೌಟ್ ಅನು? ಅನುನ ಡ್ರಾಪ್ ಮಾಡೇ ನಾವು ಹೋಗೋದು. ಆರ್ಯ ನಾಳೆ ಒಟ್ಟಾರಕ್ಕೆ ಹೋಗ್ತಾನಂತ. ಹ್ಞೂ ಅಮ್ಮ, ಮೀರಾ ಅವ್ರಿಗೆ ಹೇಳಿದ್ರು. ಆದರೆ ಆರ್ಯ ಅವರು ಅಲ್ಲಿಗೆ ಹೋಗ್ದಿರೋದು ವಾಸಿ ಅಂತ ಅನ್ಸುತ್ತೆ ಅಲ್ವಾ ಅಮ್ಮ? ಆರಾಧನಾ, ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೀನಿ. ಒಟ್ಟಾರೆ ಜನರೆಲ್ಲ ಜೋಕರ್ಸ್ ಥರ ಆಡೋದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಜಾಯ್ನ್ ಆಗಿ ಅಲ್ಲ? ಮಾನ್ಸಿ, ಯಾರು ಅಲ್ಲಿಗೆ ಹೋಗೋ ಹಾಗಿಲ್ಲ ಅಷ್ಟೇ. ಮಾನ್ಸಿ, ನೀನು ಕೂಡ. ಸುಬ್ಬು ಅವರು ಇನ್ಸೆನ್ಸಿಟಿವ್ ಆಗಿ ಅದಕ್ಕೇನ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಅದಲ್ಲದೆ ಸುಬ್ಬು ಅವರು ಸ್ವತಃ ನಮ್ಮನ್ನು ಇನ್ವೈಟ್ ಮಾಡದಿರೋದ್ರಿಂದ ನಾವು ಯಾರು ಅಲ್ಲಿ ಹೋಗೋದು ಸರಿ ಇರಲ್ಲ. ನನ್ನ ಪ್ರಕಾರ ಸುಬ್ಬು ಅವರು ದಾದಾನು ಕರೆದಿರಲ್ಲ. ಬಟ್ ಇವರು ಆ ಫಂಕ್ಷನ್ಗೆ ಹೋಗಿ ಹೇಗೆ ಒಪ್ಕೊಂಡ್ರು? ನೋವೇ, ಇದು ಸಾಧ್ಯನೇ ಇಲ್ಲ. ಈ ಮನೆಯಿಂದ ಆ ಪ್ರೋಗ್ರಾಮ್ಗೆ ಯಾರು ಹೋಗಕೂಡದು. ಅಂಡ್ ದಟ್ ಇಸ್ ಫೈನಲ್. ನಿಜವಾಗ್ಲೂ ನಾನು ತುಂಬ ಲಕ್ಕಿ. ವಿಶ್ವಾಸ್ ನನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋ ನೋವು ನನಗೆ ಯಾವತ್ತೂ ಆಗ್ಬಾರ್ದು ಅಂತ ದೇವ್ರೇ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ನನಗೆ ಯಾವತ್ತೂ ಒಂಟಿ ಅನ್ಸೋಕೆ ಸಾಧ್ಯನೇ ಇಲ್ಲ. ಅವರು ನನ್ನ ವಿಶ್ವಾಸ ಅಲ್ಲ ಅಂದರೆ ನಾನು ಯಾಕೆ ನಂಬಲಿ? ಹೇಗೆ ನಂಬಲಿ?
ಅರ್ಲಿ ಸ್ಟಾರ್ಟ್ ಆದ್ರೆ ಎಷ್ಟ್ ಚೆನ್ನಾಗಿರ್ತದೆ. ಯಾ ಐ ನೋ ಗುಡ್ ವಿ ಸ್ಟಾರ್ಟೆಡ್ ಅಲ್ಲಿ. ಹಾಯ್. ಹಲೋ. ಹೇ ಆರಾಧನಾ ಅವ್ರೆ, ಇಷ್ಟೊತ್ತು ಎಲ್ ಕಳ್ದೋಗಿದ್ರಿ ಮೇಡಮ್? ಇಲ್ಲ, ಹಾಗೇನೂ ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಸರಿ ಬನ್ನಿ ಒಟ್ಟಿಗೆ ಜಾಗಿಂಗ್ ಮಾಡೋಣ. ನಾನಾ? ನೀವೇ ಬನ್ನಿ, ನಿಮ್ಗೂ ಜಾಗ್ ಮಾಡ್ಬೇಕು ಅನ್ನೋ ಆಸೆ ಇದೆ ತಾನೆ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಇವ್ರಿಗೆ ತೋರಣ ಬಾಳೆಕಂದಲ್ಲಿ ಯಾಕೆ ಹಚ್ತಿರೋದು ನಿನಗೆ ಗೊತ್ತಾ? ಹಾ, ನೆಕ್ಸ್ಟ್ ಡೇ ಹಸುಗಳು ಬಂದು ತಿನ್ಕೊಂಡು ಹೋಗ್ಲಿ ಅಂತ. ಅಯ್ಯೋ ದಡ್ಡಿ, ಅಲ್ಲ ಕಣೆ, ಹಬ್ಬ ಅಂತ ಎಲ್ಲ ಒಂದೇ ಕಡೆ ಸೇರಿದ್ದೀವಲ್ಲ, ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ಲಿ ಅಂತ. ಆಮೇಲೆ ಈ ಬಾಳೆಕನ್ ಕಡಿದ್ಮೇಲೂ 6 ಅವರ್ಸ್ ಫ್ರೆಶ್ ಆಕ್ಸಿಜನ್ ಸಿಗತ್ತೆ ಗೊತ್ತಾ? ಹೌದಾ? ಯಾರು ಫಾರ್ವರ್ಡ್ ಮಾಡಿದ ಮೆಸೇಜ್ ಇದು ಸಂಪತ್? ಎಂತದೂ ಇಲ್ಲ, ನನ್ಗೆ 7th ಸ್ಟ್ಯಾಂಡರ್ಡ್ ಇದು ಸೈನ್ಸ್ ಮೇಡಮ್ ಹೇಳಿದ್ದು. ರಮ್ಯಾ, ಮೊಬೈಲ್ ಅಂತಿದ್ದಾಗ್ಲೇ ನೆನಪಾಯ್ತು. ಆಗ್ಲೇ ನಿನ್ಗೆ ಫೋನ್ ಬಂದಂಗಿತ್ತು ನೋಡು. ನನ್ ಫೋನ್ ಇಲ್ವಲ್ಲ? ಹೌದಾ? ಇಲ್ಲ ರಮ್ಯಾ, ನಿನ್ ಫೋನ್ ರಿಂಗ್ ಆಗ್ತಿದ್ದಾಗಿತ್ತು. ನೀನು ನಿನ್ ಸೈನ್ಸ್ ಟೀಚರ್ನ ನೆನ್ಸ್ಕೊಂತಿದ್ಯಲ್ಲ, ಅದಕ್ಕೆಲ್ಲೋ ಭ್ರಮೆ ಆಗಿರ್ಬೇಕು. ಹಂಗೇನಿಲ್ಲ, ಪಕ್ಕ ನಿನ್ ಫೋನ್ ಅಲ್ಲ ತಾನೆ? ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ನನ್ ಫೋನ್ ರಿಂಗ್ ಆಗಿಲ್ಲ ಅಂತ ಹೇಳಿದ್ರು ಪಕ್ಕನ ಅಂತ ಕನ್ಫರ್ಮ್ ಎಲ್ಲ ಮಾಡ್ಕೊಂತಿದ್ಯಾ? ಯಾಕೆ, ಯಾರಾದ್ರೂ ಕಾಲ್ ಮಾಡ್ಬೇಕಿತ್ತಾ? ನೀನೇ ನೋಡು. ಬೇಡ ಬೇಡ ರಮ್ಯಾ, ಅದು ನೀನ್ ಅನು ಬರೋ ಖುಷಿನಲ್ಲಿ ಎಲ್ಲ ಮರ್ತ್ಬಿಟ್ಟಿರ್ತಿಲ್ಲ, ಅದಕ್ಕೆ ಪ್ರೆಸೆಂಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ ಅಷ್ಟೇ. ಒಳ್ಳೆ ಲೂಸ್ ತರ ಆಡ್ತೀಯ ಕಣೋ ನೀನು. ಒಂಥರ ಹಾಗೇನೆ, ನಾನೇನಾದ್ರು ತೀರಾ ನಾರ್ಮಲ್ ಆಗಿ ಇದ್ಬಿಟ್ರೆ ನೀವೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ, ಅದಕ್ಕೆ ಅವಾಗ ತಲೆ ಕೆಟ್ಟಂಗ ಆಡ್ತೀನಿ. ಸರ್ವೆ ನಂಬರ್ 10 ನೀನು. ಸರ್ವೆ ನಂಬರ್ 10? ಹಂಗಂದ್ರೆ ನಂಬರ್ 1 ಯಾರು ರಮ್ಯಾ? ಯಾರು ಇಲ್ಲ ಕಣೋ, ನಿನ್ ಕಂಪ್ನಿ ಕೊಡಕಂತ ನಾನು ತಲೆ ಕೆಟ್ಟೋಳ್ತಾರ ಹೇಳ್ದೆ ಅಷ್ಟೇ. ಆಯ್ತದಲ್ಲ, ಹೀಗೆಲ್ಲ ರೆಡಿ ಆಗೋದು ಸರಿ ಇಲ್ಲ. ನೋಡ್ದವ್ರು ಏನ್ ಅನ್ಕೋತಾರೆ? ನನ್ನ ಖುಷಿ ನನ್ನ ಮನ್ಸಿಗೆ ಮಾತ್ರ ಇರಬೇಕು. ಹೀಗೆ ಬಟ್ಟೆಲಿ ಆಕ್ಸೆಸರೀಸ್ ಎಲ್ಲ ತೋರಿಸ್ಕೊಂಡ್ರೆ ಅದು ಸರಿ ಇರಲ್ಲ. ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ನನ್ನ ವಿಷಯನ ನಾನು ನೋಡ್ತಿದ್ದಾನೆ, ಆ ಫೀಲಿಂಗ್ ಅಷ್ಟೇ ಸಾಕು ನನಗೆ. ಅದ್ರ ಮುಂದೆ ನನಗಿದು ಯಾವುದು ದೊಡ್ಡದಲ್ಲ. ಇಷ್ಟೇ ಸಾಕು ನನಗೆ. ಈಗ ನನ್ನ ಮುಂದೆ ಕಾಣ್ತಿರೋ ವಿಶ್ವ ಮುಖನೇ ನನಗೆ ದೊಡ್ಡ ಒಡವೆ. ಅದಕ್ಕಿಂತ ಇನ್ಯಾವುದು ಬೇಡ ನನಗೆ. ಅವರ ಅಳಿಯ ಅನ್ನೋ ಕಾರಣ ಕರೀತಾ ಇಲ್ಲ. ಅಂಡ್ ನಾನೀಗ ಹೋಗ್ತಾ ಇರೋದು ನಮ್ಮ ಸಂಸ್ಥೆಯ ಪ್ರತಿನಿಧಿಯಾಗಿ ಅಷ್ಟೆ. ಅವ್ರು ನನ್ನನ್ನು ಈ ಸಂಸ್ಥೆಯ ಯಜಮಾನ ಅಂತ ಕರೆದ್ರು, ನನ್ನನ್ನು ನಾನು ಕರ್ಕೊಳ್ಳೋದು ಪ್ರತಿನಿಧಿ ಅಂತ ಮಾತ್ರ. ಆದರೆ ಇದು ಯಾವುದು ಅವ್ರಿಗೆ ಅರ್ಥ ಆಗೋದಿಲ್ಲ ದಾದಾ. ಒಬ್ಬ ಉದ್ಯಮಿಗೆ ಸಾರ್ವಜನಿಕರ ವಿಶ್ವಾಸ ದೊಡ್ಡದು, ಅದು ಮುಖ್ಯ ಕೂಡ. ಅದೇ ಇಂಟೆನ್ಷನ್ನಲ್ಲಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಆದರೆ ಆ ವಠಾರದಲ್ಲಿ ಅನುವತ್ಕೆ ಅವ್ರ ತವ್ರ ಮನೆಗೆ ಇರೋದು ಕೂಡ ಸತ್ಯನೇ ಅಲ್ವಾ ದಾದಾ? ನಾವು ತಪ್ಪು ಮಾಡಲಿ ಅಂತ ಅವ್ರು ಕಾಯ್ತಿರ್ತಾರೆ. ಅಲ್ಲ ದಾದಾ, ನಮ್ಮ ಮಾತಿಗೆ ಬೆಲೆ ಕೊಡದಿರೋ ಜಾಗಕ್ಕೆ ಹೋಗಲೇಬೇಕು ಅನ್ನೋ ಹಠ ಯಾಕೆ ನಿಮಗೆ? ನೀವು ಹೋಗೋದು ನನಗಂತೂ ಒಂದು ಚೂರು
ಇವ್ರಿಗೆ ಮಾತ್ರ ಫ್ಯಾಮಿಲಿ ಇಂಪಾರ್ಟೆಂಟಾ? ಹಾಗಿದ್ರೆ ನಾನೇನು? ಇವ್ರಿಗೆ ಪರ್ಸನಲ್ ಲೈಫ್ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಈ ಬಿಸ್ನೆಸ್ ಎಲ್ಲ ಯಾಕೆ ಬೇಕಾಗಿತ್ತು? ಇವ್ರು ಎಲ್ಲರಿಗಿಂತ ಹೆಚ್ಚಾಗಿ ನೋವು ಅನುಭವಿಸ್ತಾ ಇರೋದು ನಾನು. ಈಗ ಇವ್ರಿಗೆ ಅರ್ಥ ಆಗೋದಿಲ್ವಾ? ಇದನ್ನೆಲ್ಲ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಆಕ್ಚುಲಿ ನಾನು ಭರವಸೆ ಇಟ್ಕೊಂಡಿದ್ದು ನನ್ನ ವಿಷು ತರ ಕಾಣೋ ಆರ್ಯವರ್ಧನ್ ಮೇಲೆ. ಈ ಎಂಪ್ಲಾಯಿ ಮೀರಾ ಜೊತೆ ನಂದೇನ್ ಬಿಸ್ನೆಸ್ಸು? ಇಲ್ಲ ಇಲ್ಲ, ನಾನು ಎಮೋಷನಲ್ ಆಗಬಾರ್ದು. ಎಮೋಷನಲ್ ಆದ್ರೆ ನಾನು ಹೋಗ್ಬಿಡ್ತೀನಿ. ನಾನು ಕುಗ್ಗಬಾರ್ದು. ಯಾಕಂದ್ರೆ ನನ್ನ ವಿಷು ನನ್ನ ಯಾವತ್ತೂ ಲೀಡರ್ ತರ ನೋಡ್ಬೇಕು ಅಂತ ಅನ್ಕೊಂಡಿದ್ದ. ನಾನು ಹಾಗೆ ಇರ್ಬೇಕು, ಹಾಗೆ ಇರ್ತೀನಿ, ಹಾಗೆ ಇರ್ತೀನಿ. ಅಂದ್ರೆ ನಿಮ್ಮ ಬಾಬಿ ಮಾವನ ಸಮಸ್ಯೆನಾ? ಹೌದು ಸರ್. ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ನಮ್ ಲವನ ಒಪ್ಕೋತಾ ಇಲ್ಲ. ಆದ್ರೆ ನನ್ನ ಹುಡುಗಿ ಆಸೆ ಪ್ರಕಾರ ಇದು ನಮ್ಮ ಮಾವಂಗೆ ಕೊನೆ ಚಾನ್ಸ್. ಈಗ್ಲೂ ನಮ್ ಪ್ರೀತಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾವಿಬ್ರು ಎಲ್ಲಾದ್ರೂ ಓಡೋಗ್ತೀವಿ ಅಷ್ಟೇ. ಇದು ತಪ್ಪಲ್ವಾ ಗುರು? ಹೇಗಾದ್ರೂ ಕನ್ವಿನ್ಸ್ ಮಾಡು. ಸರ್, ಓಡೋದು ತಪ್ಪು ಅಂತಾನೆ 7 ವರ್ಷದಿಂದ ಕಾದ್ವಿ. ಇನ್ನೂ ಕಾದ್ರೆ ಯಾರು ನನ್ನ ಮದುವೆ ಹುಡುಗನಲ್ಲ, ಹುಡುಗನ್ ದೊಡ್ಡಪ್ಪ ಅಂತಾರೆ. ನೀವೇನಾದ್ರೂ ಐಡಿಯಾ ಕೊಟ್ರೆ ಅದನ್ನ ಮಾವನ ಮೇಲೆ ಪ್ರಯೋಗ ಮಾಡೋಣ ಅಂತ ಫೋನ್ ಮಾಡಿದೆ. ನಾನು ಹೇಳೋ ಈ ಅಸ್ತ್ರ ಉಪಯೋಗಿಸಿದ್ರೆ ಖಂಡಿತ ನಿಮ್ಮ ಬಾಬಿ ಮಾವನೇ ಆಗ್ತಾರೆ. ಅದೇನು ಅಂತ ಬೇಗ ಹೇಳಿ ಸರ್. ಹೊಗಳಿಕೆ ಅಂದ್ರೆ ಹೊಗಳೋದಾ? ಹೌದು ಗುರು, ಹೊಗಳಿಕೆಗೆ ಕರ್ಗದೆ ಇರೋ ಜೀವಿನೇ ಇಲ್ಲ ಈ ಪ್ರಪಂಚದಲ್ಲಿ. ಈ ನಿಮ್ಮ ಮಾವ ಯಾವ ಲೆಕ್ಕ? ನಮ್ಮ ರಾಜರಲ್ಲ, ಅದಕ್ಕೆ ಅಂತಾನೆ ಸಂಭಾವನೆ ಕೊಟ್ಟು ಹೊಗಳೋ ಭಟ್ರನ್ನ ಜೊತೆಗಿಟ್ಕೋತಿದ್ರು. ಎಲ್ಲಾದ್ರೂ ಬಿಸ್ನೆಸ್ ಕುದುರೋಸ್ಕೆ ಇವ್ರನ್ನ ಕರ್ಕೊಂಡು ಹೋದ್ರೆ ಬಿಸ್ನೆಸ್ ಫಿಕ್ಸ್. ನೀನ್ ಇದನ್ನೇ ಮಾಡು. ಸರಿ ಬಾಸ್. ಹಾಗೆ ಇನ್ನೊಂದ್ ತಿಳ್ಕೊ, ಡೈರೆಕ್ಟ್ ಆಗಿ ಹೊಗಳೋದ್ರೆ ಬಕ್ಕೆ ರಾಜ ಅನ್ಕೋತಾರೆ. ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸಿ ಇಂಡೈರೆಕ್ಟ್ ಆಗಿ ಹೊಗಳೋ ಶುರು ಮಾಡು. ಆಗ ನೋಡು, ನಿಮ್ಮ ಬಾವಿ ಆಲಿ ಮಾಜಿ ಎಲ್ಲ ಮಾವಂದ್ರು ಒಪ್ಕೊಳ್ಳೇಬೇಕು. ನಾಟ್ ಬ್ಯಾಡ್, ಒಳ್ಳೆ ಉಪಾಯನೇ. ದೇವ್ರೇ, ಇವತ್ತು ನನ್ನ ಮಾವಂಗೂ ನನ್ನ ಮೇಲೆ ಮನಸ್ಸು ಕರಗೋ ಹಾಗೆ ಮಾಡಪ್ಪ. ಆ್ಯಕ್ಚುಲಿ ನೀನು ನನಗೆ ಸಹಾಯ ಮಾಡಲ್ಲ ಅಂತ ಗೊತ್ತು. ಯಾಕೆಂದರೆ ನಾನು ನಿನ್ನ ನಂಬೋದೇ ಇಲ್ವಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬನ್ನಿ ಸರ್. ಹಲೋ, ಏನು ಬಮ್ಮ ರಮ್ಯಾ ತಗೊಳಪ್ಪ. ಎಷ್ಟೋ ವರ್ಷಗಳಿಂದ ನಾವಿಲ್ಲಿ ಇದೀವಿ. ನಮ್ ಕಮಲಮ್ಮನ ವಟಾರ ಸುತ್ತಮುತ್ತ ಎಲ್ಲ ಫೇಮಸ್. ಇನ್ಮೇಲೆ ಈ ವಟಾರ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗತ್ತೆ. ಅಯ್ಯೋ ಆಂಟಿ, ಅದೆಲ್ಲ ದೊಡ್ಡ ವಿಷಯ. ಆರ್ಯ ಸರ್ ಫಾರಿನ್ ಅಲ್ಲಿ ದೊಡ್ಡ ಕಂಪ್ನಿನ ಉದ್ಘಾಟನೆ ಮಾಡೋರು. ಅವರು ನಮ್ಮ ವಟಾರ ಉದ್ಘಾಟನೆ ಮಾಡಕ್ ಬಂದಿರಲ್ಲ, ಅದು ವಿಶೇಷ. ಹಾಗೆಲ್ಲ ಏನೂ ಇಲ್ಲ. ಕೆಲವು ಕಾರ್ಯಕ್ರಮಗಳಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಅದು ಕೆಲಸ. ಆದರೆ ಇದು ಹಾಗಲ್ಲ, ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಷಯ. ನಾನು ತುಂಬ ಖುಷಿಯಿಂದನೇ ಈ ಫಂಕ್ಷನ್ಗೆ ಬರ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ತಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ಏನೆಲ್ಲ ಕನಸುಗಳನ್ನ ಕಟ್ಕೋಬಹುದು. ಆದರೆ ಅನುಗೆ ಆ ಅವಕಾಶನೇ ಸಿಗಲಿಲ್ಲ. ತಾನು ತಾಯಿ ಆಗ್ತಿದ್ದೀನಿ ಅನ್ನೋ ಖುಷಿನ ಸಂಭ್ರಮಿಸೋದಕ್ಕೆ ಈ ಆರ್ಯವರ್ಧನ್ ಬಿಡಲೇ ಇಲ್ಲ. ಐ ಆಮ್ ಸಾರಿ ಅನು,
ಐ ಆಮ್ ರಿಯಲಿ ಸಾರಿ. ಸರ್, ನಮಗೆ ಅನು ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನೀವೆಷ್ಟು ಒಳ್ಳೆಯವರು ಅನ್ನೋದು ಗೊತ್ತು. ಅನುನ ಹೊಗಳೋ ಬರದಲ್ಲಿ ನಿಮ್ಮನ್ನು ನೀವು ಯಾಕೆ ಇಷ್ಟೊಂದು ಕೆಟ್ಟವರಾಗಿ ಮಾಡ್ಕೊತಿದ್ದೀರಾ? ಹೌದು ಸರ್, ಅನು ಈ ವಟಾರನ್ನೇ ತನ್ನ ಜಗತ್ತು ಅನ್ಕೊಂಡು ಸುಖವಾಗಿದ್ಲು. ಆದ್ರೆ ಇವತ್ತು ಒಂದು ದೊಡ್ಡ ಕಂಪ್ನಿ ನಡೆಸೋ ಶಕ್ತಿ ತುಂಬಿರೋದು ನೀವೇ ಅಲ್ವಾ? ಸರ್, ಅನು ಯಾವ ಜನ್ಮದಲ್ಲಿ ದೇವ್ರಿಗೆ ಹೂವಾಗಿ ಪೂಜೆ ಮಾಡಿದ್ಲು, ಈ ಜನ್ಮದಲ್ಲಿ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅರಮನೆ ಅಂತ ಮನೆ ಕೈಗೆ ಕಾಲ್ಗೆ ಹಾಳು, ಇನ್ನೇನ್ ಬೇಕು ಸರ್? ಅನು, ಆರ್ಯ ಸರ್ ನನ್ನಿಂದಾನೇ ನಿನ್ನ ಜೀವನ ಹಾಳಾಯ್ತು ಅಂತಿದ್ದಾರೆ. ಅದಕ್ಕೆ ನೀನು ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ಮಾತಾಡಬೇಕು. ಹೌದಾನು? ಆರ್ಯ ಸರ್ ಹೇಳಿದಷ್ಟು ಕಷ್ಟ ನಿನ್ಗಿದೆಯಾ, ಅಥವಾ ಕಷ್ಟ ಇದ್ರೂ ಅದನ್ನ ನಮ್ಮಿಂದ ಮುಚ್ಚಿಟ್ಟಿದೀಯಾ? ಹೌದು, ಆರ್ಯ ಸರ್ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಅಕ್ಕ, ಇವ್ರು ಅನುಭವಿಸಿರೋ ಕಷ್ಟದ ಮುಂದೆ ನಂದು ಯಾವ ಲೆಕ್ಕ? ಆರ್ಯ ಸರ್ಗೆ ಆಕ್ಸಿಡೆಂಟ್ ಆದಾಗ ಅವ್ರ ಮುಖ ಬದಲಾಗಿ ಅವ್ರು ನಮ್ಮ ಕಣ್ಣು ಮುಂದೆನೇ ಇದ್ರು, ನಾವು ಅವರನ್ನ ಗುರ್ತು ಹಿಡಿಲಿಲ್ಲ. ನಾನೇ ಆರ್ಯ, ನಾನೇ ನಿನ್ನ ಆರ್ಯ ಸರ್ ಅಂತ ನನ್ನ ಮುಂದೆ ಕೈ ಮುಗ್ದು ಹೇಳ್ಕೊಂಡ್ರು ನಾನು ಅವರನ್ನ ನಂಬಲಿಲ್ಲ. ಆ ಒದ್ದಾಟ ನೋವು ಯಾವ ಶತ್ರುಗೂ ಬೇಡ. ಅವ್ರು ಏನೇ ಹೇಳಿ, ಯಾರೇ ನಮ್ಮ ಪ್ರೀತಿ ಗಡ್ಡ ಬರಲಿ, ನಾವಿಬ್ರು ಯಾವತ್ತಿಗೂ ಜೊತೆಯಲ್ಲಿನೇ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ನನ್ನನ್ನು ಅನುನ ಗಂಡ ಹೆಂಡತಿ ಅಂತ ನೀವೆಲ್ಲರೂ ಎಷ್ಟು ಸಂಭ್ರಮದಿಂದ ನಮ್ಮನ್ನು ವೆಲ್ಕಮ್ ಮಾಡಿದೆ. ಅದು ನೋಡೋಕ್ಕೆ ಕೇಳೋಕ್ಕೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಬೇಜಾರು ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರುವಂಥ ಕೆಲವು ಅಮೂಲ್ಯವಾದ ಘಟನೆಗಳಲ್ಲಿ ಮದುವೆನೂ ಒಂದು. ಆದರೆ ಅದೇ ನನಗೆ ನೆನಪಿಲ್ಲ. ನಾನೊಂಥರ ಎಲ್ಲ ಇದ್ದು ಏನೂ ಇಲ್ಲದೇ ಇರೋ ದುರಾದೃಷ್ಟವಂತ.
ಸರ್ ಏನೋ ಕೆಟ್ಟಗಳಿಗೆ ಬಿಟ್ಬಿಡಿ ಸರ್. ನೀವು ನಮ್ಮ ಜೊತೆ ಇಲ್ಲವೇ ಇಲ್ಲ ಅಂದ್ಕೊಂಡಿದ್ದಾಗ ನೀವು ಬಂದ್ರಿ. ನಿಮಗೆ ಹಳೆ ನೆನಪುಗಳೇ ಇಲ್ಲ ಅಂದಾಗ ಹಳೆ ನೆನಪುಗಳೆಲ್ಲ ಮತ್ತೆ ಬರೋಕ್ಕೆ ಶುರುವಾಯ್ತು. ಇದು ಹಾಗೆ. ನನಗದರಲ್ಲಿ ನಂಬಿಕೆನೇ ಹೊರಟು ಹೋಗಿದೆ. ಆಗೋ ಅಂತ ಅಲ್ಲಷ್ಟು ಜೋರಾಗಿ ಮಾತಾಡಿದ್ದು ನನ್ಗೆ ಅರ್ಥ ಆಗ್ಲಿ ಅಂತ ತಾನೆ. ಯಾಕೆ ಸಾಕಾಗ್ಲಿಲ್ವಾ? ಓ ಇನ್ನೂ ಬಾಕಿ ಇದೆಯಾ? ಹೋಗಿ ಮೈಕಲ್ಲಿ ಅದನ್ನು ಜೋರಾಗಿ ಹೇಳ್ಬಿಡಿ. ಇವತ್ತೆಲ್ಲ ಮುಗ್ದೋಗ್ಲಿ. ರಮ್ಯಾ, ನಾನು ಈ ಥರ ಮಾಡಿದ್ ನಿಂಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು. ಆದರೆ ಎಲ್ಲರ ಮುಂದೆ ಮೈಕಲ್ ಮಾತಾಡಿದ್ದು ಅಷ್ಟು ಸತ್ಯ. ನೀವ್ ಹೇಳಿದ್ ನಿಜಾನೇ ಆಗಿದ್ರು ನನ್ಗದ್ ಯಾವ್ದು ಬೇಕಾಗಿಲ್ಲ. ನನಗ್ ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಸಂಪತ್, ಅವ್ರಿಗೆ ಬಂದಿರೋ ದಾರಿ ಮರ್ತೋಗಿದೆ ಅನ್ಸುತ್ತೆ. ದಾರಿ ಯಾವ ಕಡೆ ಇದೆ ಅಂತ ತೋರ್ಸು. ಒಟ್ಟಾರೆ ಜನ ಏನ್ ಅನ್ಕೊಂಡಿರ್ತಾರೆ ಗೊತ್ತಾ? ಅಳಿಂದ್ರು ಅಷ್ಟೆಲ್ಲ ಮಾತಾಡ್ತಿದ್ರು ಸುಬ್ಬು ಅಳಿಂದ್ರನ್ನ ಮಾತಾಡ್ಸಕ್ಕೆ ಕೆಳಗಡೆ ಬರ್ಲೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ನೀನ್ ಸುಮ್ಮನಿರಮ್ಮ ಸ್ವಲ್ಪ ಹೊತ್ತು. ನೀನ್ ಸುಮ್ನೆ ಇರೋನು. ನನ್ ಮನ್ಸಿಗೆ ಸಮಾಧಾನ ಆಗೋವರೆಗೂ ಮಾತಾಡ್ತೀನಿ. ಅಳಿಂದ್ರು ಬಂದಾಗ ಮಾತಾಡೋದ್ ಬಿಟ್ಟು ಅವ್ರು ಎಲ್ಲೋ ಹೋದ್ಮೇಲೆ ನನ್ನನ್ ಬಂದ್ ಕೇಳಿದ್ರೆ ನಾನೇನ್ ಹೇಳೋದು? ಸುಬ್ಬು, ಅಳಿಂದ್ರು ನೀನ್ ಕರೀದೇನೆ ಅವ್ರ ಒಟ್ಟಾರಕ್ಕೆ ಬಂದಿರೋದು. ಮಗ ನನಗ್ ಗೊತ್ತಿತ್ತು ಅಪ್ಪ, ಎಲ್ರಿಗೂ ಒಂದಲ್ಲ ಒಂದಿನ ಅರ್ಥ ಆಗೇ ಆಗತ್ತೆ ಅಂತ. ನೋಡಿ, ನೀವ್ ನನ್ನ ಹತ್ರ ಕ್ಷಮೆ ಕೇಳೋಕ್ ಬೇಕಾಗಿಲ್ಲ. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಪ್ಪ.
ತಾಯಿ ಎಲ್ಲಮ್ಮ ಕೊನೆಗೂ ನಮ್ಮ ಸುಬ್ಬಗೆ ಅರ್ಥ ಮಾಡಿಸ್ತಲ್ಲ. ಅಷ್ಟು ಸಾಕಮ್ಮ, ಸಾಕು. ಇಷ್ಟು ಹೈ ಡ್ರಾಮಾ ಬೇಕಿತ್ತ ಜೆಂಡೆ? ಯಾಕೆ ಶಾಕ್ ಆಯ್ತಾ? ಜೇಟೆ, ಮನುಷ್ಯನಿಗೆ ನೀರು ಕುಡಿಸ್ಬೋದು, ಆದರೆ ಮೀನಿಗಲ್ಲ. ಜೇಂಡೆ, ನಿನ್ನ ನೆರಳು ನನ್ನ ಸೋಕಿದ್ರು ಸಾಕು, ಅದು ನೀನೇ ಅಂತ ನನಗೆ ಗೊತ್ತಾಗುತ್ತೆ. ಹೇಳು. ನೀನು ನನ್ನ ಮಾತು ನಂಬಲ್ಲ ಅಂತ ಗೊತ್ತಿದ್ದೆ ನಾನು ಹೀಗೆ ನಿನ್ನನ್ನು ಕಿಡ್ನಾಪ್ ಮಾಡಿದ್ದೆ. ನಿನಗೆ ಸಾಕ್ಷ್ಯ ಸಮೇತ ಆ ಅನು ಮತ್ತೆ ಅವಳ ಮನೆಯವರು ಎಂಥ ಕ್ರಿಮಿನಲ್ಸ್ ಅಂತ ತೋರಿಸ್ತೀನಿ. ಬಾ, ಸಿಗ್ದಾಕ್ಬಿಡ್ತೀನಿ. ಅರ್ಥ ಇಲ್ಲದೆ ಮಾತಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅರ್ಥ ಆಗತ್ತೆ. ತಾಳ್ಮೆ ತಗೋ ಆರ್ಯ. ಜೆಂಡೆ, ಇದೇ ಕೊನೆ ಲೊಕೇಶನ್ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕಾ? ಈಗ ಅದು ಮುಖ್ಯ ಅಲ್ಲ. ಸರಿ, ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನನ್ನನ್ನು ಯಾಕೆ ಕೈದಿ ಥರ ಇಲ್ಲಿ ಕರ್ಕೊಂಡ್ಬಂದೆ? ನನಗೆ ಹೇಳ್ದೆ ಕೇಳದೆ ಓಡ್ ಹೋದವ್ ನೀನು, ಮತ್ತೆ ನನ್ನ ಮುಂದೆ ಯಾಕೆ ಬಂದೆ? ನಾನು ಯಾಕೆ ಬಂದೆ ಅಂತ ಆಮೇಲೆ ಹೇಳ್ತೀನಿ. ನೀನು ಆ ವಟಾರಕ್ಕೆ ಯಾಕೆ ಬಂದೆ ಅನ್ನೋದನ್ನು ಮೊದಲು ಹೇಳು. ಯಾಕೆ ಅಂದರೆ ಅವ್ರು ನನ್ನ ಪ್ರೋಗ್ರಾಮ್ಗೆ ಗೆಸ್ಟಾಗಿ ಕರೆದಿದ್ರು, ಅದಕ್ಕೆ ಬಂದೆ. ಇದು ಸುಳ್ಳು ಅಂತ ನನಗೆ ಗೊತ್ತಾಗ. ಸತ್ಯ ಗೊತ್ತಿದ್ರು ಮತ್ತೆ ಯಾಕೆ ಕೇಳ್ತಾ ಇದೆಯಾ? ಆರ್ಯ, ಅವಳ ಸವಾಸ ಬೇಡ, ಬಿಟ್ಬಿಡು ಅವಳನ್ನ. ಯಾಕೆ ಬಿಡ್ಬೇಕು? ಇದಕ್ಕೆ ನಾನು ನಿನ್ನ ತುಂಬ ಇನ್ನೋಸೆಂಟ್ ಅಂತ ಹೇಳೋದು. ಈ ಇನ್ನೋಸೆನ್ಸ್ನ ಅನು ಮತ್ತೆ ಅವರಪ್ಪ ಸುಬ್ಬು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇದೆಯಾ ಜೆಂಡೆ, ಬೇಡ. ನಾನು ನಿಜಾನೇ ಹೇಳ್ತಿದ್ದೀನಿ ಆರ್ಯ, ಆದರೆ ನಿಂಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಅರ್ಧ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೆ, ಇಲ್ಲ ಪೂರ್ತಿ ಹುಚ್ಚಿಡ್ದಿದೆ. ನಿನ್ನನ್ನು ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಆರ್ಯ, ಇದು ತಮಾಷೆ ಅಲ್ಲ. ಸರಿ ಬಿಡು, ನಾನು ಕೇಳೋ ಪ್ರಶ್ನೆಗೆ ಹೌದು ಇಲ್ಲ ಅನ್ನೋ ಉತ್ತರ ಮಾತ್ರ ಬೇಕು, ಆಗಲೇ ನಿಮ್ಗೆ ಅರ್ಥ ಆಗುತ್ತೆ. ಸರಿ, ಇದು ನಡೆದು ಹೋಗಿ ಕೇಳು. ಅನು ನಾನೇ ರಾಜನಂದಿನಿ ಅಂತ ನಿನ್ನ ಹತ್ರ ಹೇಳಿದಾಳ? ಅದು ಅವಳು ನನಗೆ ಹೌದು ಇಲ್ಲ ಅಷ್ಟರಲ್ಲೇ ಉತ್ತರ ಬೇಕು. ಹೌದು. ನಿನ್ನ ಪ್ರೀತಿ ಪಡ್ಕೊಳ್ಳೋಕ್ಕೆ 2 ಜನ್ಮದಿಂದ ನೀನನ್ನು ಹಿಂಬಾಲಿಸ್ತಿದ್ದೀನಿ ಅಂತ ಹೇಳಿದ್ಲ? ಹೌದು. ಹಿಂದಿಂದೆಲ್ಲ ನನಗೆ ನೆನಪಿದೆ, ಆದರೂ ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲ? ಹೌದು. ನಿನಗೆ ಅವಳೇ ರಾಜನಂದಿನಿ ಅಂತ ಅನ್ನಿಸ್ತಿದ್ಯಾ? ಹೌದು, ಒಂದೊಂದು ಸಾರಿ. ಗೊತ್ತಿತ್ತು ನೀನು ಎಲ್ಲದಕ್ಕೂ ಹೌದು ಅಂತ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಇಲ್ಲ ಅಂತ ಹೇಳೋದು ನಿನ್ನ ಇತಿಹಾಸದಲ್ಲೇ ಇಲ್ವಲ್ಲ ಆರ್ಯ? ನೀನು ನನ್ನ ಸಮಯನ ಹಾಳು ಮಾಡ್ತಾ ಇದೆಯಾ ಜೆಂಡೆ. ಆರ್ಯ, ಸುಬ್ಬು ಅವ್ರ ಮೇಲೆ ನಿನ್ಗೇನು ಅಭಿಪ್ರಾಯ ಇದೆ? ಮಗಳನ್ನ ಪ್ರೀತಿಸೋ ಒಬ್ಬ ಜವಾಬ್ದಾರಿಯುತ ತಂದೆ ಅಂತ. ನೋಡು ಜೆಂಡೆ, ಪ್ಲೀಸ್ ಪ್ಲೀಸ್ ಸ್ಟಾಪ್ ಇಟ್ ಜೆಂಡೆ. ಇಲ್ಲ ಕಣೋ, ಇವತ್ತು ನನ್ನ ಮಾತು ನಿಲ್ಸೋಲ್ಲ.
ಈ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಏನು ಗೊತ್ತಾ, ಅವರು ಹೊರಗಿನ ಜಗತ್ತಿಗೆ ತಾವು ತೀರಾ ಬಡವರು ಅಂತಾನೂ ತೋರಿಸ್ಕೊಳ್ಳಲ್ಲ, ತಾವು ಶ್ರೀಮಂತರು ಅಂತಾನೂ ಮೆರೆಯೋಕ್ಕಾಗಲ್ಲ. ಆದರೂ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತಾನೇ ಇರ್ತಾರೆ. ಪಕ್ಕದ ಮನೆಯವರು ಕಾರ್ ತಗೊಂಡ್ರೆ ಹೊರಗಡೆ ನಗ್ತಾ ಹೊಟ್ಟೆ ಒಳಗಡೆ ಬೆಂಕಿ ಹಚ್ಕೊಂಡು ಕೊರಗ್ತಿರ್ತಾರೆ. ಸುಮ್ಮನೆ ಬಾಯಿಗೆ ಬಂದಾಗೆ ಮಾತಾಡಬೇಡ ಚೆಂಡೆ. ಇಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಬ್ಬು ತನ್ನ ಮಗಳನ್ನ ನಿನಗೆ ಮದುವೆ ಮಾಡಿಸಿ ಪ್ರೀತಿಯಿಂದ ನಿನ್ನ ಅವನ ಕಡೆ ಹೇಳ್ಕೊಳ್ಳೋದು, ನಿನ್ನ ಇಡೀ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು, ಆಮೇಲೆ ನೀನು ಸರಿ ಇಲ್ಲ ಅಂತ ಡೈವರ್ಸ್ ಮಾಡಿಸು. ಇದೇ ಅವ್ರ ಪ್ಲಾನ್. ತಮಾಷೆ ವಿಷಯ ಏನು ಅಂತಂದ್ರೆ, ಇಡೀ ವಠಾರದ ಜನ ಮುಂದೆ ನಿನ್ನಿಂದ ಅವ್ರಿಗೆ ಲಾಭ ಇದೆ ಅಂತ ಗೊತ್ತಾಗಿ ಮುಂದೆ ಸ್ವಾಭಿಮಾನದ ಭಾಷಣ ಬಿಗಿತಾ ನಿನ್ ಜೊತೆ ಅನುನ ಮದುವೆ ಮಾಡಿಸು. ಆರ್ಯ, ಮಿಡಲ್ ಕ್ಲಾಸ್ ಜನಕ್ಕೆ ಆಸೆ ಜಾಸ್ತಿ ಕಣು. ಒಂದು ಕಾಲದಲ್ಲಿ ನಾವು ಹಾಗೆ ಇದ್ವಿ ಅಲ್ಲ. ಇದೆಲ್ಲ ನನಗೆ ಗೊತ್ತಾಯ್ತು ಅಂತ ನೋಡ್ತಿದೀಯಾ? ನಿನ್ ಪ್ರಕಾರ ನಾನು ಕೆಟ್ಟವನು, ಕ್ರಿಮಿನಲ್ ಅಲ್ವಾ? ಅದಕ್ಕೆ ಕೆಟ್ಟದ್ದೆಲ್ಲ ನನಗೆ ಬೇಗ ಕಾಣ. ನಿನ್ನ ಈ ರಾಜನಂದಿನಿ ಹೆಸರಿನ ಸೆಂಟಿಮೆಂಟ್ ಇಂದಾನೆ ಬೇಗ ಮೋಸ ಮಾಡ್ಬೋದು ಅಂತ ತಿಳ್ಕೊಂಡು ಅದು ಈ ಪ್ಲಾನ್ ಮಾಡಿರೋ. ಹಲೋ ಹಲೋ ಅಮ್ಮ. ಹೇಳು ಆರಾಧನಾ, ನಿನ್ನ ಟೀಮ್ ಎಲ್ಲ ಬಂದ್ರಾ? ಎಲ್ಲ ಸೆಟ್ಲ್ ಆಯ್ತಾ? ಯಾವ ತೊಂದರೆ ಇಲ್ಲ ತಾನೆ? ಹ್ಞೂ ಅಮ್ಮ, ಏನು ತೊಂದರೆ ಇಲ್ಲ. ಅಮ್ಮ, ಆರ್ಯ ಅವರು ಮನೆಗೆ ಬಂದಿದ್ದಾರಾ? ಆರ್ಯನ ಇಲ್ಲಿರಕ್ಕೆ ಹೇಗೆ ಸಾಧ್ಯ? ಅವನು ಬೆಳಗ್ಗೆನೆ ವಠಾರಕ್ಕೆ ಹೋದ್ನಲ್ಲ. ಅವನು ಹೋಗ್ಬೇಕಾದ್ರೆ ನೀನು ಇಲ್ಲೇ ಇದ್ದೀಯಲ್ವಾ? ಓ, ಮೋಸ್ಟ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೋದು. ಅಮ್ಮ, ಆರ್ಯ ಅವರು ವಠಾರದಿಂದ ಹೊರಟು ತುಂಬ ಹೊತ್ತಾಯ್ತು ಅಂತ ಅನು ಹೇಳಿದ್ರು. ಅವ್ರು ಇನ್ನೂ ಆಫೀಸಿಗೆ ಬಂದಿಲ್ಲ. ಅದಕ್ಕೆ ಮನೆಗೇನಾದರೂ ಬಂದಿದ್ದಾರಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆವಾಗೇನಾದರೂ ಮನೆಗೆ ಬಂದಿರ್ಬೋದು. ಕೇಳ್ಬಿಟ್ಟು ಹೇಳ್ತೀನಿ. ಓಕೆ. ಆಸ್ತಿ ಹುಚ್ಚಿಡ್ದಿದ್ದ ಅನುಗೆ ನೀನ್ ಬೇಕಾಗಿರ್ಲಿಲ್ಲ. ಹೇಳಿದೆ ಒಬ್ಬನೇ ಎಲ್ಲೋ ಹೋದೆ. ಅನುವಿಂದ ನಿನಗೆ ಅಪಾಯ ಇದೆ ಅಂತ ಗೊತ್ತಾಗಿ ನಾನು ಬಾಡಿಗಾರ್ಡ್ ಸತ್ತ ವಿಚಾರ. ಅವರು ಆರ್ಯ ಸಾರು ಪ್ರಿಯಾ ಅಮ್ಮನ್ ನೋಡಕ್ ಹೋಗಿದ್ದಾರೆ ಅಂತ. ಅವತ್ತು ನೀನೊಬ್ಬನೇ ಹೋಗಿದ್ರಿಂದ ಅನು ನಿನ್ನ ಕೊಳ್ಳೋಕ್ಕೆ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೆ.
ಆವತ್ತಿನ ಗನ್ ಫೈರಲ್ಲಿ ನೀನು ಅಲ್ಲಿಂದ ಅದನ್ನು ತಪ್ಪಿಸ್ಕೊಂಡು ಮುಂದಕ್ಕೆ ಹೋದೆ. ಆದರೆ ಹೋಗ್ತಿದ್ದು ನಿನ್ನ ಕಾರ್ಗೆ ಟ್ರಕ್ ಹಿಟ್ ಆಯ್ತು. ಆಕ್ಸಿಡೆಂಟಲ್ಲಿ ನಿನ್ನ ಮುಖ ಎಲ್ಲ ಜಜ್ಜುಗಿದ್ದು ಕೊಡು. ಪ್ಲೀಸ್ ಪ್ಲೀಸ್ ಸಾಕು ಸಾಕು ನಿಲ್ಸು ಜೆಂಡೆ. ನನ್ ಕೇಳ ತುಂಬ ಸಂಕಟ ಆಗ್ತಾ ಇದೆ. ಮುಂದಿನ ವಿಷಯನೇ ತುಂಬ ಇಂಟ್ರೆಸ್ಟಿಂಗ್ ಆರ್ಯ. ಡಾಕ್ಟ್ರು ನಿನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡು. ವಿಪರ್ಯಾಸ ಏನು ಅಂತಂದ್ರೆ ಇಷ್ಟೆಲ್ಲ ಮಾಡ್ದೋಳ್ನೆ ನೀನು ಇದೆಲ್ಲ ಹೇಗಾಯ್ತು? ಪ್ರಿಯಾ ಅಮ್ಮನವ್ರಿಗೂ ನಿನ್ನ ಅನು ಮೇಲೆ ನಂಬಿಕೆ ಇರಲಿಲ್ಲ. ಅನುವಿಂದ ನನ್ನ ಮಗನಿಗೆ ಅಪಾಯ ಇದೆ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಮಾತು ತಗೊಂಡ್ರು. ಆದರೆ ಆ ಟೈಮಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಆರ್ಯ. ಯಾಕೆಂದರೆ ನಿನ್ನ ಮನೆಯಲ್ಲಿ ನಿನ್ನೋರು ಅಂತ ಇದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ನನ್ನನ್ನು ದೂರ ಇಟ್ಟರು. ನನ್ನ ಗೆಳೆಯನಿಗೆ ನಾನೇನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ದುಃಖನೇ ನನಗೆ ಯಾವಾಗಲೂ ಕಾಡ್ತಿತ್ತು. ಎಷ್ಟೋ ರಾತ್ರಿಗಳು ನಿದ್ದೆ ಬರದೆ ನಿನ್ನ ಮನೆ ಗೇಟ್ ಮುಂದೆ ನಿಂತು ನಿನ್ನನ್ನು ಕಾಯ್ತಾ ಇದ್ದೆ ಆರ್ಯ. ಅದಕ್ಕೂ ತುಂಬಾ ಥ್ಯಾಂಕ್ಸ್. ನೀವೇನೇನೋ ಕಲ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಜೇಂಡೆ ಬಗ್ಗೆ. ಆಯ್ತು ಬಿಡೇ ರಮ್ಯಾ, ಯಾತಕ್ಕೆ ಅವ್ರನ್ನ ಇಷ್ಟ ಅಯ್ಯೋ ಅನ್ನಿಸ್ತ್ಯಾ? ಅಮ್ಮ, ನಾನೇನ್ ಕೀ ಕೊಟ್ಟಿರೋ ಗೊಂಬೆ ಅಲ್ಲ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗೂ ಅರ್ಥ ಆಗುತ್ತೆ. ಮತ್ತೆ ಅದೇ ಹಿಂದಿನ ಮಾತಾಡ್ಕೊಂಡು ಜಗಳ ಆಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನೇನ್ ಜಗಳ ಮಾಡ್ಲಿ? ಅಮ್ಮ ತಾಯಿ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನೋಡಪ್ಪ ಕರಣ್, ನೀನ್ ನಿಮ್ಮಪ್ಪನ ಹತ್ರ ಮಾತಾಡಿ ಅವ್ರನ್ನ ಈ ಮದ್ವೆಗೆ ಒಪ್ಸು. ಆ ಜೇಂಡೆ ನಿಮ್ಮಿಬ್ರು ಮದ್ವೆನ್ ಮಾಡೋದು ನಾನೇ ಧಾಮ್ ಧೂಮ್ ಅಂತ ಮಾಡ್ತೀನಿ. ಆಂಟಿ, ಅಪ್ಪನ ಹತ್ರ ಇದನ್ನ ಮಾತಾಡೋಕ್ ತುಂಬಾ ಭಯ ಆಂಟಿ. ನೋಡ್ದ ಅಮ್ಮ, ಇಂಥ ಧೀರಂಗ ನೀನ್ ಅನ್ಕೊಟ್ ಮದ್ವೆ ಮಾಡೋದು ಅತಿ ಆಯ್ತು ನಿಂದು. ಸರಿ, ನೀನೇನ್ ಹೆದರ್ಕೋಬೇಡ. ಹೆಣ್ಣೆತ್ತು ನಾನೇ ಸ್ವಾಭಿಮಾನ ಬಿಟ್ಟು ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ. ಆದ್ರೆ ನೀನು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದನ್ನ ಕಲಿಬೇಕು, ನಮ್ ರಮ್ಮಿನ್ ತರ. ಕಲಿತೀನಿ ಆಂಟಿ, ನೀವು ಅಪ್ಪನ ಹತ್ರ ನಾಳೆನೆ ಮಾತಾಡಿ ಪ್ಲೀಸ್ ಆಂಟಿ. ಸರಿ ಸರಿ, ನೀನ್ ಇವಾಗ ಹೊರಡು. ಬಾಯ್ ರಮ್ಯಾ. ಬಾಯ್ ಬಾಯ್ ಸಂಪತ್. ಬಾಯ್ 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 ಬಾಯ್. ಸತ್ಯ, ಇಷ್ಟೆಲ್ಲ ಆಗೋಕೆ ನಾನು ಕೊಟ್ಟಿದ್ದ ಮಿಸ್ಕಾಲ್ ಕಾರಣ ಅಂತ ಇಬ್ಬರಿಗೂ ಗೊತ್ತಾಗ್ಲಿಲ್ವಲ್ಲ. ದೇವ್ರೆ, ತುಂಬ ಥ್ಯಾಂಕ್ಸ್. ರಮ್ಯವ್ರೆ, ನನ್ನೆಲ್ಲ ಸತ್ಯನೂ ಒಪ್ಕೊಂಡೆ ತಾನೆ? ತಪ್ಪು ಮಾಡಿದಿರಲ್ವಾ, ಒಪ್ಕೊಳ್ಳೇಬೇಕು. ಆಯ್ತು, ನಿಮ್ ಮುಂದೆ ಸೋಲಕ್ ನಾನು ಯಾವತ್ತೂ ರೆಡಿನೇ.
ಆದರೆ ನೀವು ಮಾಡಿದ ತಪ್ಪಲ್ವಾ? ನಾನೇನ್ ತಪ್ಪು ಮಾಡಿದೆ? ಮೊದಲು ಮಿಸ್ ಕಾಲ್ ಕೊಟ್ಟವ್ರು ನೀವು. ಅದನ್ನ ನೋಡ್ಬಿಟ್ಟು ನಿಮಗೆ ಕಾಲ್ ಮಾಡಿದೆ. ನೀವು ನನ್ನ ಮಿಸ್ ಕಾಲ್ ನೋಡ್ಬಿಟ್ಟು ಕಾಲ್ ಮಾಡ್ಬೋದಿತ್ತು ತಾನೇ? ಏನೇ ಹೇಳಿ, ನಿಮ್ಗೆ ಸ್ವಲ್ಪ ಜಂಬ ಜಾಸ್ತಿನೇ. ಹಲೋ ಮಿಸ್ಟರ್, ಮತ್ತೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾ ಸುಮ್ನಿರಲ್ಲ. ನಾನು ಯಾವಾಗ ನಿಮ್ಗೆ ಮಿಸ್ ಕಾಲ್ ಕೊಟ್ಟೆ? ಅಯ್ಯೋ ದೇವ್ರೆ, ನಿಂಗೆ ಈಗಷ್ಟೇ ಥ್ಯಾಂಕ್ಸ್ ಹೇಳಿದೆ ತಾನೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಲೇ ರಮ್ಯಾ, ಸಾಕ್ ಸುಮ್ನಿರೆ. ಏನ್ ಸರಿ ಹೋಗ್ತಿರ್ಬೇಕಾರೆ ಯಾವ್ದೇ ಇದು ಮಿಸ್ ಕಾಲ್ ವಿಚಾರವಾಗಿ ಜಗಳ ಕಾಯೋದು? ಹೌದೌದು ರಮ್ಯಾ, ಯಾಕೆ ಪಾಪ ಅವ್ರ ಜೊತೆ ಯಾವಾಗಲೂ ಜಗಳ ಮಾಡ್ತಾ? ಕಣೇಶ್ ಸರ್, ನೀವು ಹೋಗಿ, ನಾನು ರಮ್ಯ ಬುದ್ಧಿ ಹೇಳ್ತೀನಿ. ಹಲೋ ಕಣೇಶ್ ಸರ್, ಮೊದಲು ನೀವು ಇಲ್ಲಿಂದ ಹೋಗಿ. ಹಾ ಸಂಬರ್, ಬಾಯ್ 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 ಬಾಯ್. ಏಯ್, ಯಾಕೋ ನಂದೇ ತಪ್ಪು ಅನ್ನೋ ತರ ಮಾತಾಡ್ತೀಯಾ? ಪಾಪ ಕಣೆ ಅವರು, ಅವ್ರು ಎಷ್ಟಂತ ಸೋಲ್ಬೇಕು? ಅಲ್ವೋ, ನಾನು ಅವ್ರಿಗೆ ಮಿಸ್ ಕಾಲ್ ಕೊಟ್ಟಿಲ್ಲ ಕಣೋ. ನಾನೇ ಕೊಟ್ಟೆ ಅಂದ್ಕೋ. ಏನು ನೀನಾ? ಇಲ್ಲ ಇಲ್ಲ, ಅವರೇ ಕೊಟ್ಟಿತ್ತು ಅಂದ್ಕೋ. ಓ ರಮ್ಯಾ, ಇವಾಗ ಯಾರು ಮಿಸ್ ಕಾಲ್ ಕೊಟ್ರೆ ಏನು? ಇವಾಗ ನೀವು ಮತ್ತೆ ಮಾತಾಡೋಂಗಾಯ್ತಲ್ಲ, ಬಿಡು. ಹೌದು ರಮ್ಯಾ, ನೀನ್ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದನ್ನ ಮೊದಲು ಬಿಡು. ರಮ್ಯಾ, ಈ ಪ್ರೀತಿಲಿ ಯಾವಾಗ್ಲೂ ಸೋತು ಗೆಲ್ಬೇಕಂತೆ. ನೀನು ಒಂದ್ಸಲ ಸೋತ್ ಬಿಡು. ಈ ಮಾತೆಲ್ಲ ನನ್ನ ಹತ್ರ ಬೇಕಾಗಿಲ್ಲ. ಸುಮ್ನೆ ಮಿಸ್ ಕಾಲ್ ಕೊಟ್ಟೆ ಅಂದ್ರೆ ನಾನು ಯಾಕೋ ಒಪ್ಕೋಬೇಕು? ಈ ಮನೆ ನಿನ್ ಮೇಲೆ ಮಿಸ್ ಕಾಲ್ ವಿಷಯನೇ ಬರಬಾರ್ದು. ಹೌದೌದು, ಇನ್ಮೇಲೆ ನಮ್ಮ ಮನೆಯಲ್ಲಿ ಬರೀ ರಮ್ಮಿನ್ ಮದ್ವೆ ವಿಚಾರನೇ ಮಾತಾಡ್ಬೇಕು. ನನ್ ಮದ್ವೆ ನಿನ್ ಕನ್ಸು ನಿಜ, ಆದ್ರೆ ಕರಣ್ಗೆ ಅವ್ರ ಅಪ್ಪನ ಒಪ್ಸೋ ಧೈರ್ಯ ಖಂಡಿತ ಇಲ್ಲ. ಪ್ರೀತಿಲ್ ಬಿದ್ದೋರ್ಗೆ ಯಾವ್ದು ಕಷ್ಟ ಅಲ್ವೇ ಅಲ್ಲ. ನೋಡ್ತಿರು, ಕರಣ್ ಅವ್ರ ಅಪ್ಪನ ಒಪ್ಪಿಸ್ತಾನೆ. ಓ ಹೌದು, ಇಷ್ಟೊಂದು ಜನರ ಮುಂದೆ ಮಾತಾಡಕ್ ಪ್ಲಾನ್ ಮಾಡ್ದವನು ಅವ್ರ ಅಪ್ಪನ ಮುಂದೆ ಮಾತಾಡಕ್ ಪ್ಲಾನ್ ಮಾಡೇ ಮಾಡ್ತಾನೆ. ಅಷ್ಟಾದ್ರೆ ಸಾಕು, ನಮ್ ರಮ್ಮಿನ್ ಮದ್ವೆ ಆದಂಗೆನೆ. ದೇವ್ರೆ, ನನ್ನ ಮಿಸ್ಡ್ ಕಾಲ್ ಆರೋಪದಿಂದ ಕಾಪಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ನಾಳೆನೇ ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ. ನೀನ್ ಹೇಳ್ತಾ ಇರೋದು ನಿಜ ಅಂತ ನಿನಗನಿಸ್ತಿದ್ಯಾ ಜೇಂಡೆ? ಅನ್ಸೋಕೆ ಇದು ನನ್ನ ಅಭಿಪ್ರಾಯ ಅಲ್ಲ, ನಾ ಹೇಳ್ತಿರೋ ವಿಷಯ ಸತ್ಯ. ವಿಷಯ ಏನಿದೆಯೋ ಅದನ್ನಷ್ಟೇ ಹೇಳ್ತಾ ಇದ್ದೀವಿ. ಇಷ್ಟು ದಿನ ಇದನ್ನ ಅರ್ಥ ಮಾಡಿಸ್ಬೇಕು ನಿನಗೆ ಅಂತಾನೆ ತುಂಬ ಪ್ರಯತ್ನ ಪಟ್ಟೆ. ನಾನೀಗೇನು ಮಾಡಬೇಕು? ಅವ್ರನ್ನ ನಾನು ಸುಮ್ಮನೆ ಬಿಡಬಾರ್ದು ಅಲ್ವಾ? ಸುಮ್ಮನೆ ನನ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನೀನು ನಿಜವಾಗ್ಲೂ ಇದನ್ನು ಹೇಳ್ತಿದ್ಯಾ? ಯಾಕೆ ನಂಬಿಕೆ ಬರ್ತಿಲ್ವಾ? ನನ್ನ ಈಗಲೇ ಕರ್ಕೊಂಡು ಹೋಗು. ಎಲ್ಲಿಗಾರ್ಯ? ಕಮಲ ವಟಾರಕ್ಕೆ. ನನ್ನನ್ನು ಈಗಲೇ ಕಮಲಮ್ಮನ ಮಠಾರಿಗೆ ಕರ್ಕೊಂಡು ಹೋಗು ಜೆಂಡೆ. ಇದನ್ನ ನಾನು ನೋಡ್ಕೋತೀನಿ.
ಬಟ್ ದಾದಾ ಐ ಆಮ್ ವರಿಡ್. ಹರ್ಷ, ಲಿಸನ್ ಟು ಮೀ. ನಾನು ಹೇಳೋದನ್ನ ಕ್ಲಿಯರಾಗಿ ಕೇಳಿಸ್ಕೊ, ಮಿಕ್ಕಿದ್ದನ್ನ ಆಮೇಲೆ ಮಾತಾಡೋಣ. ಓಕೆ. ಹರ್ಷ, ನಾನು ಹೇಳಿದೆಲ್ಲ ಅರ್ಥ ಆಯ್ತಾ? ಓಕೆ ದಾದಾ, ಗಾಟ್ ಇಟ್. ಕಾಲ್ ಪಿಕ್ ಮಾಡು ಅನು, ಕಾಲ್ ಪಿಕ್ ಮಾಡು. ಹಲೋ ಹಲೋ ಅನು, ನೀನು ಎಲ್ಲಿದ್ಯಾ? ಸುಬು ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸರ್, ನೀವೆಲ್ಲಿದ್ದೀರಾ? ಸೇಫ್ ಆಗಿದ್ದೀರಾ ಅಲ್ವಾ? ನನಗೇನು ಆಗಿಲ್ಲ, ಆಗೋದು ಇಲ್ಲ. ಮೊದಲು ನೀನು ಎಲ್ಲಿದ್ಯಾ? ಸುಬು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಸರ್ ಅಪ್ಪ ಸರ್. ಅನು ಅನು ಪ್ಲೀಸ್, ಏನಾಯ್ತು ಅಂತ ಹೇಳು. ಸರ್ ಏನಾಯ್ತು ಅಂತ ಹೇಳು ಅನು. ಈಗ ಅಳೋದು ನಿಲ್ಸು. ಸರ್, ನನಗೆ ನಿಮ್ಮ ಸಹಾಯ ಬೇಕು ಸರ್. ಅನು ಅನು ಪ್ಲೀಸ್ ಅಳೋದನ್ನ ನಿಲ್ಸು. ಸಹಾಯ ಬೇಕು ಅಂತ ನೀನು ನನ್ನನ್ನು ಕೇಳೋದಾ? ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ನಾನು ನಿನ್ನ ಜೊತೆಲೇ ಇರ್ತೀನಿ. ಮೊದಲು ನೀನಿರೋ ಅಡ್ರೆಸ್ ಹೇಳು. ಅಡ್ರೆಸ್ಸು ಸರಿ ಅನು, ನೀನು ಅಲ್ಲೇ ಇರು, ನಾನು ಈಗಲೇ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ ಸರ್. ಅದು ಹೇಗ್ ಸಾಧ್ಯ? ನಾವು ಅದೇ ರೋಡಲ್ಲೇ ಬಂದ್ವಿ ಅಲ್ವಾ? ಆದ್ರೆ ಅಪ್ಪ ನನಗೆಲ್ಲೂ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ಲ ಸರಿ, ಆದ್ರೆ ಅವ್ರಿಗೂ ನಿನ್ ತರಾನೇ ಸುಸ್ತಾಗಿ ಎಲ್ಲಾದ್ರೂ ಕೂತ್ಕೊಂಡಿದ್ರೆ? ಅನು ಅನು ಅವತ್ತು ಹೀಗೆ ಆಯ್ತಲ್ಲ? ಯಾವತ್ತು ಸರ್? ಅದೇ ಅನು, ಅದೇ ಅವತ್ತು ಸುಬ್ಬು ಅವ್ರು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡು ಹೊರಟೋಗಿದ್ರಲ್ಲ. ಅನು, ನನಗೆಲ್ಲ ನೆನಪಾಗ್ತಿದೆ. ಅದೇನು ಅವತ್ತು ಸುಬ್ಬು ಅವ್ರಿಗೆ ನಮ್ಮ ಮೇಲೆ ಬೇಜಾರಾಗಿ ಹೋಗಿದ್ರಲ್ಲ, ನಾವು ಅವ್ರನ್ನ ಹೊಡ್ಕೊಂಡು ಹೋಗಿದ್ವಿ. ಅವ್ರು ಮತ್ತೆ ನಮಗೆ ಸಿಕ್ಕಿದ್ರಲ್ಲ. ಎಲ್ಲಿ ಸಿಕ್ಕಿದ್ರು ಹೇಳು ಅನು, ನಂಗೆ ನೆನ್ಪಾಡು ಅನು. ಎಲ್ಲಿ ಸಿಕ್ಕಿದ್ರು ಅವರು? ದೇವಸ್ಥಾನದಲ್ಲಿ, ಗಣೇಶನ್ ದೇವಸ್ಥಾನದಲ್ಲಿ. ಎಸ್, ಗಣೇಶನ್ ದೇವಸ್ಥಾನ. ಹೌದು ಹೌದು ಅನು, ಗಣೇಶನ್ ದೇವಸ್ಥಾನ. ಡೆಫಿನೆಟ್ಲಿ ಸುಬ್ಬು ಅವರು ಅಲ್ಲೇ ಇರ್ತಾರೆ. ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ನಾನು
ಕೇಳಲಿಲ್ಲ ಅವರು. ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ಬೇಕು ನೀವೇ ಹೇಳಿ. ಐ ಆಮ್ ಸಾರಿ. ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡಿದೆ. ಪ್ರಾಬಬ್ಲಿ ಅವರನ್ನೇ ನಾನು ಇದನ್ನೆಲ್ಲ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಗಂಡು ಮಕ್ಕಳಿಗೆ ಒಂದು ಹಂತದಲ್ಲಿ ಅಮ್ಮನೇ ಎಲ್ಲ ನೋಡ್ಕೊಳ್ತಾರೆ, ಆಮೇಲೆ ಹೆಂಡತಿ ಆ ಸ್ಥಾನನ ತುಂಬ್ತಾಳೆ. ಅನು ಈಗ ಈ ಮನೇಲೇ ಇದ್ದಿದ್ರೆ ನಿನಗೆ ಸಮಾಧಾನ ಆಗೋ ಉತ್ತರನೇ ಸಿಗ್ತಿತ್ತು. ಆದ್ರೆ ಆರ್ಯ ನಿನಗೆ ಸ್ನೇಹಿತೆ ಅನ್ನೋ ಸ್ಥಾನ ಕೊಟ್ಟಿದ್ದಾನೆ ಆರಾಧನಾ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಯಾಕಂದ್ರೆ ಕೆಲವು ಸಲ ಸ್ನೇಹಿತರಿಗೆ ಅರ್ಥ ಆಗೋಷ್ಟು ಸಂಬಂಧಿಕರಿಗೆ ಅರ್ಥ ಆಗೋಲ್ಲ. ಜಾಸ್ತಿ ಯೋಚನೆ ಮಾಡಬೇಡ, ಆಯ್ತಾ? ಎಲ್ಲ ಸರಿ ಹೋಗು. ಅನು ಹಾಗೆ ಮಾಡಿದ್ದಕ್ಕೆ ನಿಮಗೆ ಅನು ಮೇಲೆ ಕೋಪ ಇಲ್ಲ ತಾನೇ? ನನಗೆ ಕ್ಷಮಿಸ್ತೀರಾ ಅಡಿ ಅಂದರೆ? ಸುಬ್ಬು ಅವರೇ, ಪ್ಲೀಸ್ ನೀವು ಹೀಗೆ ಕೈ ಮುಗಿಬಾರ್ದು. ಕ್ಷಮೆ ಕೇಳೋದೇ ಆದರೆ ಅದು ನಾನು ನಿಮ್ಮನ್ನು ಕೇಳಬೇಕು. ನೀವು ನಂಬಿಕೆಯಿಂದ ನಿಮ್ಮ ಮಗಳನ್ನ ನನಗೆ ಒಪ್ಸಿದ್ದೀರಾ ಅಂದರೆ ಅವಳನ್ನ ನೆಮ್ಮದಿಯಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ. ಆದರೆ ಅನುಗೆ ನನ್ನಿಂದ ಖುಷಿಗಿಂತ ಜಾಸ್ತಿ ನೋವು ಸಿಕ್ಕಿರೋದು ನಿಜಾನೇ ಅಲ್ವಾ? ಸರ್, ಕ್ಷಮೆ ನೀವೆಲ್ಲ ಕೇಳಬೇಕಾಗಿರೋದು. ಚೇಂಡೆ ನಿಜಾನ್, ನಾನು ಅವನನ್ನ ತುಂಬ ನಂಬಿದೆ. ಆ ಜೇಂಡೆ ನನಗೆ ಸರ್ವಸ್ವ ಆಗಿದ್ದ. ಆದರೆ ಅವನ ಹಿಂದಿನ ಅಜೆಂಡಾ ಗೊತ್ತಾದ ಮೇಲೆ ಅವನನ್ನ ದೂರ ಮಾಡಬೇಕು, ಇಲ್ಲ ಅಂಥವನಿಂದ ನನ್ನನ್ನು ನಾನು ದೂರ ಮಾಡ್ಕೋಬೇಕು. ಅಡಿ ಅಂದರೆ ಜೇಂಡೆ ಅವರು ನಿಮ್ಮ ಬದುಕಿನ ಎಷ್ಟೋ ಸೋಲುಗಳಲ್ಲಿ ಭಾಗಿಯಾಗಿದ್ದಾರೆ. ಏನೋ ಕೆಟ್ಟಗಳಿಗೆ ಹೀಗೆ ಮಾಡಿದ್ದಾರೆ. ದೇವರು ನನಗೆ ಒಳ್ಳೆ ಬುದ್ಧಿ ಕೊಟ್ಟ ಹಾಗೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ತಾನೆ. ಅಣ್ಣ, ಇನ್ಮೇಲೆ ನಿನಗೆ ಎಲ್ಲವೂ ಅಳಿ ಅಂದರೆ ನನ್ನನ್ನು ಕ್ಷಮಿಸ್ಬಿಡುಕ್ಕಂದ. ಅಪ್ಪ, ನನಗೆ ಈ ಕ್ಷಮೆ ಅನ್ನೋ ಪದನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಬೇರೆ ಏನಾದರೂ ಹೇಳಿ. ಮಗ, ಜೀವನ ತುಂಬ ಬರೀ ಕಷ್ಟಗಳೇ ಆಗೋಯ್ತು ನಿನಗೆ. ಇನ್ಮೇಲಾದರೂ ಸುಖವಾಗಿರು. ನನ್ನ ಕೈ ಹಿಡಿದು ನಡ್ಸೋ ನನ್ನ ಗಂಡ ನನ್ನ ಜೊತೆಲೇ ಇರಬೇಕಾದ್ರೆ ಸುಖಕ್ಕೇನಪ್ಪ ಕಮ್ಮಿ? ಸ್ವರ್ಗನೇ ನಮ್ಮಿಬ್ರನ್ನ ನೋಡಿ ನಾಚ್ಕೋಬೇಕು, ಅಷ್ಟು ಸುಖವಾಗಿರ್ತೀನಿ. ನಿನ್ನ ಆಶೀರ್ವಾದ ಒಂದಿದ್ರೆ ನಾವಿಬ್ರು ಯಾವಾಗಲೂ ನೆಮ್ಮದಿಯಾಗಿರ್ತೀವಿ ಅಪ್ಪ. ಆರಾಧನಾ, ನೀವಿಷ್ಟೊತ್ತಲ್ಲಿ ಯಾಕೆ ಮಲಗಿಲ್ವಾ? ಓ, ಇವತ್ತು ಏನೆಲ್ಲ ಆಗೋಯ್ತು, ಅದಕ್ಕೆ ಒನ್ಸ್ ಅಗೇನ್ ಸಾರಿ ಆರಾಧನಾ. ನಿಮ್ಗೆ ಇದರಿಂದ ತುಂಬ ಹರ್ಟ್ ಆಗಿದೆ ಅನ್ನೋದು ನಿಮ್ಮನ್ನು ನೋಡಿದ ತಕ್ಷಣ ಹೇಳ್ಬೋದು. ಪ್ಲೀಸ್ ಟೇಕ್ ರೆಸ್ಟ್. ಆರ್ಯ, ಇವತ್ತಾಗಿದ್ದನ್ನ ನಾನು ಮತ್ತೆ ಮತ್ತೆ ನಿಮಗೆ ನೆನ್ಪು ಮಾಡಿ ತೊಂದರೆ ಕೊಡೋದಿಲ್ಲ. ನಿಮ್ಮ ಮತ್ತು ಜೇಂಡೆ ಸ್ನೇಹದ ಬಗ್ಗೆ ನನಗೆ ಗೊತ್ತು. ಹಾಗೆ ನಿಮ್ಮ ಫ್ರೆಂಡ್ನ ಇಲ್ಲಿ ಕೂಡ ಹಾಕಿರೋದು ನನಗೆ ಗೊತ್ತು. ನಿಮಗೆ ನನಗಿಂತ ಜಾಸ್ತಿ ರೆಸ್ಟ್ ಅವಶ್ಯಕತೆ ಇದೆ. ಸೊ ಪ್ಲೀಸ್ ರೆಸ್ಟ್ ವೆಲ್.
ಹೀಗೆ ನಿಮ್ಮ ಕಾಳಜಿಗಾಗಿ ಥ್ಯಾಂಕ್ ಯು ಆರಾಧನಾ. ಗುಡ್ ನೈಟ್. ಗುಡ್ ನೈಟ್. ನಂಬಿಕೆ, ಈ ಆರ್ಯ ಹೇಳೋ ನಂಬಿಕೆ ಅನ್ನೋ ಪದ ನನ್ನನ್ನು ಯಾಕಿಷ್ಟೊಂದು ಕುಗ್ಗಿಸ್ತಿದೆ? ಸಣ್ಣ ಕಿಡಿಗೆ ಜಾಸ್ತಿ ಗಾಳಿ ಕೊಟ್ಟಷ್ಟು ಅದು ದೊಡ್ಡ ಬೆಂಕಿಯಾಗಿ ಬದಲಾಗತ್ತೆ. ಹಾಗೆ ಈ ಜೇಂಡೆನ ಕುಗ್ಸೋಕೆ ನೀನು ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳು ನನ್ನನ್ನ ಕಾಡ್ಗಿಚ್ಚಾಗಿ ಮಾಡುತ್ತೆ ಆರ್ಯ. ನಾನ್ ಸೋಲಲ್ಲ ಆರ್ಯ, ನಾನ್ ಸೋಲಲ್ಲ. ಸೋಲಲ್ಲ.